ನೀನು ಇಷ್ಟಪಟ್ಟಿರೋ ಆ ಪುಣ್ಯದ ಕಿತ್ತಿ ಯಾರು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗೂ ಇದೆ. ಅದು ಶ್ರದ್ಧಾ ಮೇಡಮ್. ನೀನೇ ಹೋಗಿ ನಮ್ಮ ಮೇಡಮ್ಗೆ ಪತ್ರ ಕೊಟ್ಟು. ನಿಮ್ಮ ಮೇಡಮ್? ನಮ್ಮ ಮೇಡಮ್ಮು. ಹಾಂ ಹಾಂ, ಇದು ಒಳ್ಳೆ ಬೆಂಕಿ ಕೆಂಡದ ಸವಾಸ ಆಗೋಯ್ತಲ್ಲ ಗುರು. ಜೋಬಲ್ಲಿ ಇಟ್ಕೊಂಡು ಒತ್ತಾಡ್ತಾ ಇದ್ದೀನಿ. ನನ್ನ ಹೆಂಡತಿಗೆ ನಾನೇ ಬೇರೆಯವ್ರ ಹೆಸರಲ್ಲಿ ಲವ್ ಲೆಟ್ರ್ ಕೊಡೋದು ಅಂದರೆ ಏನು ಶಿವನೇ? ಅಲ್ಲ, ಶ್ರದ್ಧಂಗೆ ಮೊದಲೇ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಆಗಿತ್ತು. ಅದು ಹೆಂಗೋ ಕಷ್ಟಪಟ್ಟು ಸರಿ ಮಾಡಿದ್ದೀನಿ. ಈಗ ನಾನೇನಾದರೂ ಪಚ್ಚಿಗೆ ಲವ್ ಲೆಟ್ರ್ ಬರ್ಕೊಟ್ಟೆ, ಬರೀ ಬರ್ಕೊಟ್ಟಿದ್ದಷ್ಟೇ ಅಲ್ಲ, ಅದನ್ನು ಮರ್ಯಾದೆ ಬಿಟ್ಟು ನಾನೇ ನನ್ನ ಕೈಲಿ ತೊಗೊಂಡ್ಬಂದಿದ್ದೀನಿ ಅಂತ ಏನಾದರೂ ಗೊತ್ತಾದರೆ ಸಖತ್ತಾಗಿ ಓದೆಗಳು ಬೀಳೋದಂತೂ ಗ್ಯಾರಂಟಿ. ಏನು ಮಾಡಲಿ ಈಗ? ಏನು ಮಾಡಲಿ? ನಾನು ಸುಮ್ಮನೆ ನಿಂತ್ಕೊಂಡು ಲೆಟ್ರ್ ಕೊಟ್ಟರೆ ಏನಾಗುತ್ತೆ? ನಾಳೆ ಶ್ರದ್ಧಾ ಕೈಲಿ ಪಚ್ಚಿ ಹೋಗಿಸ್ಕೋತಾನೆ, ಅಷ್ಟೇ ತಾನೇ ಆಗೋದು. ಹಾಂ, ಹಾಗೆ ಆಗಲಿ. ನನಗೇನು, ನಾನು ಲೆಟ್ರ್ ಕೊಟ್ಟೆ ಅಂತೀನಿ. ಮೇಡಮ್ ಬೈದರೆ ನಿನಗೆ ಗ್ರಾಚಾರ ಅಂತ ಸುಮ್ಮನೆ ಬಂದ್ರಾಯ್ತು. ಎಲ್ಲಿದಲ್ಲಪ್ಪ ಇವಳು? ಏನು ಮಾಡೋದೀಗ ಶಿವನೇ? ಏನು ನಾನು ಹಿಂದೆ ಮುಂದೆ ಸುತ್ತಬಿಡಿ ಅಂತ ನಾನು ಹೇಳಿದ್ನೋ ಇಲ್ವೋ? ಅಪ್ಪಾಜಿನೋ ರಮೇಶನನ್ನು ನೋಡಿದ್ರೆ ತುಂಬ ದೊಡ್ಡ ಅನಾಹುತ ಆಗುತ್ತೆ. ಗೊತ್ತು ನನಗೆ. ಅದು ಏನಂದರೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಹೇಳಿ. ಏನಿಲ್ಲ, ಅದು ಏನಂದರೆ ಅದು ಪಾತ್ರೆ ತೊಳಿತಾ ಇದೆಯಾ? ಏನು ಪಾತ್ರೆ ತೊಳೆದಿದ್ರ ಬಗ್ಗೆ ಮಾತಾಡಕ್ಕೆ ಬಂದ್ರಾ? ಅದು ಏನಂದರೆ, ದೇವ್ರೆ, ನಾಲ್ಗೆಲ್ ಮಾತೇ ಹೊರಡ್ತಾ ಇಲ್ವಲ್ಲಪ್ಪ. ಅರೇ ಹೇಳಿ, ಅದೇನು ಹೇಳಬೇಕು ಬೇಗ. ಎಂತ ಅಕ್ಕ ನಿಲ್ಸ್ಕೊಂಡು ಮಾತಾಡ್ತಿದ್ದಲ್ಲ? ಏನು ಪುಟ, ನೀನು ಯಾಕೆ ಬಂದೆ? ಚಕ್ ಎಂತಕ್ಕೆ ನಾ ಬಬ್ಕಾಗ್ದ? ಹಾಗಲ್ಲ, ಹಾಗೇನಿಲ್ಲ ಪುಟ. ಅದೇನಂದ್ರೆ ಅಂತ ಇದ್ದೆ. ಏನಿಲ್ಲ ಪುಟ, ಪಟೇಲನ ಬಗ್ಗೆ ಏನೋ ಕೇಳ್ತಾ ಇದ್ದೆ ಅಷ್ಟೇ. ಎಂತ ಪಟೇಲನ ಬಗ್ಗೆ? ಅವನ ಬಗ್ಗೆ ಅಂತ ಕೇಳೋಕೆ? ಏನಿಲ್ಲ, ಅಕ್ಕನ ಇಲ್ಲಿಂದ ಕಳಿಸೋದಕ್ಕೆ ಪ್ಲಾನ್ ಮಾಡಿದ್ದು ಪಟೇಲನೇ ಅಂತಲ್ಲ, ಅದ್ರ ಬಗ್ಗೆ ಏನೋ ಕೇಳ್ತಾ ಇದ್ದೆ ಅಷ್ಟೇ. ಎಂತ ಅಕ್ಕನ ಇಲ್ಲಿಂದ ಕಳಿಸೋ ಪ್ಲಾನ್ ಪಟೇಲ ಮಾಡಿದ್ದ? ಹೌದು ಕಣೋ. ಯಾಕೆ, ನಿನ್ಗೆ ಗೊತ್ತಿರ್ಲಿಲ್ವಾ? ಅವನಿಗೆ ಯಾರು ಅಂತಾರ ಮಾಡಿ ಹಾಕಿದಿತ್ ಮಾರೆ. ಅವನಿಂದ ನಮ್ಮ ಹಳ್ಳಿ ಹಿಂಗಿತ್ತು. ಓ, ಹಂಗಂತೀಯ ಪುಟ್ಟ? ಹೌದಪ್ಪ ಅಣ್ಣ, ನೀ ಎಂತದ ಹೇಳ. ಅವ 20 ವರ್ಷ ಸುಖವೇ ಇಲ್ಲ. ಇಲ್ದ್ರೆ ಶ್ರದ್ಧಕ್ಕನೇ ಕಳಿಸೋ ವಿಚಾರ ಮಾಡಿದವ ಅವನ ಸುಮ್ಮನೆ ಬಿಡುಕತ್ತ. ಹೌದು ಕಣಪ್ಪ, ಸರಿಯಾಗಿ ಹೇಳ್ದೆ ನೀನು. ಆಯ್ತಾಯ್ತು, ಇಷ್ಟೊತ್ತಲ್ಲಿ ಪಟೇಲನ ಬಗ್ಗೆ ಯಾಕೆ ಮಾತು? ಪುಟ ನಡಿ, 12 ಲೆಕ್ಕ ಕಲ್ತೀಯ ನೀನು? 12ರದ ಸಮಕಟ್ಟಿ 2ರದ್ದೇ ಗೊತ್ತಿಲ್ಲ. ಮಾಡ್ತೀನಿ ಬನ್ನಿ. 12ಕ್ಕೂ ಇದೆಯಾ? ನಡಿ ನಡಿ. ಈ ಕೆಲಸ ಅಂತೂ ಆಗಲಿಲ್ಲ. ಯಾಕೊಂದ್ಸಲ ಪಟೇಲನ್ನ ವಿಚಾರಿಸ್ಕೊಂಬರ್ಬಾರ್ದು? ಟ್ರಾನ್ಸ್ಫರ್ ಮಾಡ್ಸೋಕೆ ಟ್ರೈ ಮಾಡಿದ್ದಕ್ಕೆ ಅವನಿಗೇನು ಪ್ರಸಾದ ಕೊಟ್ಟೇ ಇಲ್ವಲ್ಲ? ಓಯ್, ಅದೆಂತ ಗೊತ್ತಿತ್ತಾ? ಎಂತ ಅದೆಂತ ಗೊತ್ತಿತ್ತಾ? ಅದೆಂತ ಹೇಳ ಮಾರಾಯ್ತೆ. ಸುಮ್ಮನೆ ಎಂತ ಗೊತ್ತಿತ್ತ ಅಂದ್ರೆ ಹೇಳ್ದಲ್ದೆ ನಂಗೆ ಎಂತ ಗೊತ್ತಾಗ್ತಾ? ಓಯ್, ಅದೆಂತ ಗೊತ್ತಾ? ಸವಿತನ್ಗೆ 18 ವರ್ಷ ಆಯ್ತಲ್ಲ. ಅಂದ್ರೆ ಎಂತ ಮಾಡಿ ಕೇಳಿ? ಓಟ್ ಹಾಕಕ್ಕೆ ಹೆಸರು ಸೇರ್ಸ್ಕ ಮಾಡುವ. ನಿಮ್ ಕರ್ಮ, ಸವಿತಂಗೆ ಮದುವೆ ಮಾಡೋದು ಬೇಡ್ದ? ಮದುವೆ
ಎಂತಕ್ಕೆ ಮಾಡೋದು ಬೇಡ್ದಾ? ಅವಳಿಗೆ ಪ್ರಾಯ ಆಯಿತು. ಆಯ್ತು ಮಾರೈತಿ, ಆಲೋಚನೆ ಮಾಡುವ. ನೀವು ಆಲೋಚನೆ ಮಾಡ್ತಾನೆ ಆಯ್ಕೊಂಡ್ರೆ ಅವಳಿಗೆ ವರ್ಷ ಜಾಸ್ತಿ ಆಯಿತು. ವಾಯ್ ಈಗಷ್ಟೇ ಹೇಳಿದಲ್ದ, ನಾ ಎಂತಾರ ಮಾಡ್ತೀನಿ ಕಾಂಬಾ, ನೀನು ಮಂಡೆ ಹಾಳೆ ಮಾಡಬೇಡ. ಹಾ ನೋಡ್ತೆ ನಾನು ಎಂತ ಮಾಡ್ತೀರಿ ಅಂತ. ಎಂತ ನಿಮ್ಮಿಬ್ರಿಗೆ ಮಾಡೋದು ಬೇರೆ ಕೆಲಸನೇ ಇದೆಯಾ? ಓಯ್ ನೀನು ಇಲ್ಲೇ ಇದೆಯಾ ಮಾರೈತಿ? ಹಾಂ ಹೌದು, ನಾನು ಎಲ್ಲ ಕೇಳ್ತಾ ಇದ್ದೀನಿ ಎಂತ ಅಂತ ಹೇಳಿ. ನೋಡು, ನನಗೆ ಮದುವೆ ಬೇಡ, ಹಾಂ ಅಷ್ಟೇ. ವಾಯ್ ಮಗಳೇ, ಮೊದಲಿಗೆ ಎಲ್ಲ ಹೆಣ್ಮಕ್ಳು ಹೇಳೋದು ಹಿಂಗೆಯಾ? ಹಾ ನಿನಗ್ ಬೇಡ ಅಂದ್ರೆ ನಾವು ಸುಮ್ಮನೆ ಇರಕಾತ? ವರ್ಷ ಆಯ್ತು, ಮದುವೆ ಮಾಡೋದು ಬೇಡ್ದಾ? ಅಮ್ಮ ನೋಡು, ನಂಗೆ ಸಿಟ್ಟು ತರಿಸ್ತಾ ಇದ್ದೆ ನೀನು. ಸುಮ್ಮನೆ ನಂಗೆ ಮದುವೆಗಿದೆ ಬೇಡ, ನನಗೆ ಒತ್ತಾಯ ಮಾಡ್ರೆ ನಾನು ಸುಮ್ಮನೆ ಇರ್ತಿಲ್ಲ. ಎಂತ ಮಾಡ್ತೀಯ ಮಗಳೇ? ನಾನು ಎಲ್ಲರೂ ಓಡಿ ಹೋತೆ. ನೋಡು, ನಂಗೆ ಮದುವೆ ಬೇಡ, ನಾನು ಈಗಲೇ ಹೇಳ್ತಾ ಇದ್ದೆ. ಹಾಂ, ಈ ಅಮ್ಮಂಗೆ ಮಂಡೆ ಸಮಯ ಅಂತೇಳಿ ನಿನಗೂ ಸಮಯ ಇಲ್ಲಪ್ಪಯ್ಯ. ನಂಗೆ ಮದುವೆ ಬೇಡ ಅಂದರೆ ಬೇಡ. ಆಯ್ತು ಮಗಳೇ, ರಗಳಿ ಬೇಡ, ಕಾಂಬುವ. ನೀವು ಹಂಗೆ ಹೇಳ್ಬೇಡಿ ಅಮ್ಮ, ಹೆಂಗೆ ಹೇಳಿದ್ರು ಅಷ್ಟೇ. ನನ್ನ ಮದುವೆ ನನ್ನ ಇಷ್ಟ, ನಂಗೆ ಬೇಕಾದಂಗೆ ಆಗ್ತೆ ನಾನು. ನಂಗೆ ಮದುವೆ ಬೇಡ 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 ಬೇಡ. ವಾಯ್ ಕೂಗಬೇಡ ಮಾರೈತಿ, ದಣಿಗಳು ಕ್ಯಾಂಡ್ರೆ ಕಷ್ಟ. ನಾನಿನ್ನ ಸುದ್ದಿಯೇ ಮಾತಾಡೋದಿಲ್ಲ, ಸಮಾಧಾನವಾ? ಹಾಂ ಸಮಾಧಾನ. ಹೋಗ ಸಾಕು, ಸುಮ್ಮನಿರಿ. ನೀವು ಅವಳಂಗೆ ಕುಣೀರಿ, ಸಮಾತ್. ಎಂತಕ್ ಮದ್ವೆ ಅಂದ ಕೂಡಲೇ ಒಳ್ಳೆ ಮೈ ಮೇಲೆ ಬಂದಂಗೆ ಆಡ್ತಾಳಲ್ಲ. ಮೊದಲೇ ಕಲಿಗಾಲ. ಅರೆ, ಇದೇನಿದು? ಮತ್ತೆ ಎಲ್ಲಿಗೂ ಹೊರಟಿದಾರಲ್ಲ ಇವರು. ಕೇಳಿದ್ರೆ ಅದೇನು ಜಾಗಿಂಗು ವಾಕಿಂಗು ಅಂತಾರೆ. ಯಾರಾದರೂ ಇಷ್ಟೊತ್ತಲ್ಲೆಲ್ಲ ಹೀಗೆ ಹೋಗ್ತಾರ? ಭುವನ್ನದೇನೋ ಹುಡ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಕೇಳಿದ್ರೆ ಸುಳ್ಳು ಹೇಳ್ತಾರೆ. ಇವತ್ತು ಪಟೇಲಂಗೆ ಬಾರಿಸೋದು ಅವನಿಗೆ ಜೀವಮಾನ ಇಡೀ ನೆನಪಿರಬೇಕು. ಇನ್ಮೇಲೆ ಹಳ್ಳಿಲಿ ಯಾರ ತಂಟೆಗೆ ಹೋಗ್ಬಾರ್ದು. ಇವತ್ತು ಎಲ್ಲ ಕೊನೆ ಆಗೋಗ್ಲಿ. ಇಷ್ಟು ಹೊತ್ತಲ್ಲಿ ಹೊರಗಡೆ ಓಡಾಡೋದು ತಪ್ಪು ಅಂತ ಗೊತ್ತಿದ್ರು ಯಾಕೆ ಹೋಗ್ತಾರೆ? ನಂತರನೇ ಇವರು ಅಪ್ಪಾಜಿ ಎಲ್ಲಿಗೂ ಹೋಗೋದನ್ನು ನೋಡಿದಾರಾ? ಅಥವಾ ಇನ್ನೇನಾದರೂ ರಹಸ್ಯದ ಬೆನ್ ಬಿದ್ದಿದ್ದಾರಾ? ಇವತ್ತು ಮಾಡ್ತೀನಿ. ಸತ್ಯ ಹೇಳಿಸ್ದೆ ಬಿಡೋದಿಲ್ಲ ನಾನು. ಅದೇನಾಗುತ್ತೋ ಆಗಲಿ. ತಗೊಳ್ಳಿ ಹೋಗ್ರಪ್ಪ, ತಗೊಳ್ಳಿ. ಹೋಗ್ರಪ್ಪ, ಒಂದು ನಿಮಿಷ ಬಂದೆ. ಮ್ಯಾಚ್ ತಗೊಂಡ ಸ್ಟಡಿ ಸ್ಟಡಿ. ಏನಪ್ಪ ಕೊಡ್ತೇ ಇವತ್ತು? ಇವತ್ತು ಮಹಾಮಂಗಳಾರತಿ ಪಟೇಲ, ನಿನಗೆ ಇವತ್ತೇ ಕೊನೆ. ಇನ್ಮೇಲೆ ನೀನು ಈ ಹಳ್ಳಿಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗಬಾರ್ದು. ಹಾಗೆ ಮಾಡ್ತೀನಿ.
ಹೇಗೆ ಆಚೆ ಹೋಗ್ತೇನೆ ನೋಡ್ತೀನಿ ಬಾ. ನಾನೇ ಆಚೆ ಕಡೆ ಸಿಲ್ಕೆ ಹಾಕ್ಬಿದ್ದೀನಿ ನಿನ್ನ. ಉಗ್ರಪ್ಪ ಬನ್ನೇಲೆ. ನನ್ನ ಮನೆಗೆ ಬಂದು ನನಗೆ ಹೊಡಿತ್ಯಾ? ಇವಾಗ ನನ್ನ ಮನೆ ರೂಮಲ್ಲೇ ಕೂತ್ಕೊಂಡು ಕಿಲ್ಕ ಹಾಕೊಂಡು ಕೂತ್ಕೊಂಡಿದ್ಯಾ? ಹೇಳಿ, ನಾನು ಆಚೆಯಿಂದ ಬೀಗ ಹಾಕಿದ್ದೀನಿ ಕಣೋ, ಬೀಗ. ಬಾ ಆಚೆ ನೋಡ್ತೀನಿ, ಬಾ ಬಾರೋ, ಇದು ನನ್ನ ಮನೆ, ಬಾ. ಏನು ಮಾಡಲಿ ಈಗ? ಅಯ್ಯೋ ದೇವ್ರೆ, ಹೀಗಾಗುತ್ತೆ ಅಂದ್ಕೊಂಡಿರಲಿಲ್ಲ ನಾನು. ಒಳ್ಳೆ ಕಷ್ಟಕ್ಕೆ ಬಂತು ಈಗ. ಒಳಗಡೆ ಭಜನೆ ಮಾಡ್ತಾ ಇರೋ. ಇನ್ ಸ್ವಲ್ಪ ಹೊತ್ತಿಗೆ ದೇವರ ಪಾದ ಸೇರ್ಕೊಂತೀಯ ನೀನು. ನೀನ್ ಯಾವನೇ ಆಗಿರೋ ಸಾಯದಂತ ಪಕ್ಕ. ಈ ಪಟೇಲನ್ ಮೈ ಮುಟ್ಟಿದ್ಯಾ ಅಂದ್ರೆ ನಿನ್ಗೆ ಉಳಿಗಾಲನೇ ಇಲ್ಲ. ಎಷ್ಟು ದಿನದಿಂದ ಕಾಯಿಸ್ತಾ ಇದೆ ನನ್ಗೆ, ಇವತ್ತು ಸಿಕ್ಕಾಕೊಂಡೆ. ರೇ ಉಗ್ರಪ್ಪ ಬನ್ರೇ, ರೇ ಉಗ್ರಪ್ಪ. ಏನೋ ಬನ್ನಿ. ಏನಾಯ್ತು? ಬನ್ನೇಲೆ. ಯಾಕೆ ಒಬ್ಬನೇ ಕಿರಿಸ್ತಾ ಇದೀಯ? ಹೆಚ್ಚು ಕುಡಿಬೇಡ ಅಂದ್ರೆ ಕೇಳಲ್ಲ ನೀನು. ನಾನು ಒಬ್ನೇ ಅಲ್ಲ ಇರೋದು, ಇಬ್ರಿದ್ದೀವಿ. ಈಗಷ್ಟೇ ಫ್ರೆಶ್ ಆಗಿ ಬೋನಲ್ಲಿ ಇಲ್ಲಿನ ಹಿಡ್ದಾಕಿದ್ದೀನಿ. ಅದೇ ಅವಾಗ ಬಂದು ನಂಗೆ ಹೊಡೆದು ಹೋಗ್ತಾ ಇದ್ನಲ್ಲ, ಅವನನ್ನ ಹಿಡ್ದಾಕಿದ್ದೀನಿ. ಒಳಗಡೆ ಇದ್ದಾನೆ, ಇಲ್ಲೇ ಬಾಗ್ಲಿಂದ ಆಚೆ. ಏನ್ ಹೇಳ್ತಿದ್ಯಾ? ಏನಂತ್ಕೊಂಡ್ರಿ ನಾನಂದ್ರೆ ಹೊಡಿಯಕ್ ಬಂದಿದ್ದ, ಮತ್ತೆ ಕೊನೆಗೂ ಹಿಡ್ದಾಕ್ಬಿಟ್ಟೆ ಅವನನ್ನ ಇವತ್ತು. ಅಂತೂ ಇಂತೂ ಆ ದಿನ ಬಂತು. ಈ ಪಟೇಲನ್ನ ಏಮರಿಸ್ತಾನ ಅವನು. ಇದೇ ಹಬ್ಬ ಹಬ್ಬ. ಬರ್ಲಿ ಇವತ್ತು. ಅದೆಲ್ಲ ಹೋಗಿದ್ದಾರೆ ಅಂತ ವಿಚಾರಿಸ್ತೀನಿ. ಏನ್ ಕತೆ ಅಂತ ಕೇಳ್ತೀನಿ. ಅಲ್ಲ, ಅದ್ ಯಾಕೆ ಹೇಗೆ ಮಾಡ್ಕೋತಾರೆ ಇವರು? ಅಪ್ಪಾಜಿ ಕೈಗೆ ಏನಾದ್ರು ಸಿಕ್ಕಾಕೊಂಡ್ರೆ ಅಷ್ಟೇ ಕತೆ, ಅಲ್ಲ ಮುಗೀತು. ಈ ಸರಿ ಮನೆ ಕಳ್ಸೋದು ಗ್ಯಾರಂಟಿ. ಸೊಕ್ಕು ಅವ್ರಿಗೆ. ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಏನೂ ಆಗಲ್ಲ ಅನ್ನೋ ಅಹಂಕಾರ. ಇವತ್ತು ಸರಿ ವಿಚಾರಿಸ್ಕೋತೀನಿ. ಹೇಗೆ ಅಂದ್ರೆ ಇನ್ಮೇಲಿಂದ ಕಮಕ್ ಕಿಮಕ್ ಅನ್ಬಾರ್ದು.
ಬನ್ನಿ ಭುವನ್, ಇವತ್ತಿದೆ ಹಬ್ಬ ನಿಮ್ಗೆ, ಬನ್ನಿ. ಬರ್ಲಿ ಇವತ್ತು, ಅದೆಷ್ಟೊತ್ತಾದ್ರೂ ಕಾಯ್ತೀನಿ. ನಿನ್ನ ನಸಿಬೆ ನಂಬಕ್ಕಾಗ್ತಾ ಇಲ್ಲ ಕಣೋ. ಶಾಬಾಸ್, ಕೊನೆಗೆ ಅವನು ಹಿಡ್ದೆ ನೋಡು. ನೀನು ಗ್ರೇಟ್ ನೀನು. ಉಗ್ರಪ್ಪನವ್ರೆ, ನಾನು ಯಾವತ್ತಿದ್ರು ಗ್ರೇಟೆ. ಇವನ್ ಯಾರೋ ಕಿಲಾಡಿ ಅಂತ ಅನ್ಕೊಂಡಿದ್ದ, ಅವನ್ಕಿನ್ನ ದೊಡ್ಡ ಕಿಲಾಡಿ ನಾನು. ಈಗ ನೋಡಿ ಒಳಗಡೆ ಹೇಗೆ ಸಿಕ್ಕಿ ಬಿದ್ದಿದ್ದಾನೆ ಅಂತ. ದೇವ್ರೇ, ಏನಾದ್ರೂ ದಾರಿ ತೋರ್ಸಪ್ಪ ನನಗೆ. ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೊಳ್ಳೇಬೇಕಲ್ಲ. ಹೇಗೆ? ಏಯ್, ಯಾವನೋ ನೀನು? ಏನೋ ನಿನ್ನ ಹೆಸರು? ಅವನು ನೆನ್ ಕೇಳೋದು ಮೊದಲು ನಮ್ಮ ಹುಡುಗನೆಲ್ಲ ಬರೇಳಿ. ಯಾವುದಕ್ಕೂ ಸೇಫ್ಟಿಗೆ. ಮನೆಯಲ್ಲಿ ಇವತ್ತು ಯಾರೂ ಇಲ್ವಲ್ಲೋ. ಜಾತ್ರೆನೋ ನಾಟಕನೋ ಏನೋ ಹೊರಡೆ ಹೋಗಿದ್ದಾರೆ. ಇಷ್ಟೊತ್ತಿಗೆಲ್ಲ ಗಡದ್ದಾಗಿರ್ತಾರೆ. ಒಳಗೇನಾದ್ರೂ ಬಂದ್ರೆ ಗನ್ನಿದೆ, ಶೂಟ್ ಮಾಡ್ಬಿಡ್ತೀನಿ. ಹುಷಾರ್. ಏಯ್, ಸುಳ್ಳು ಹೇಳ್ಬೇಡ. ಗನ್ನಿದ್ರೆ ನನಗೆ ಯಾಕೆ ಹೊಡಿತಾ ಇದ್ದೆ? ಕೊಂದಾಕ್ಬಿಡ್ತದೆ ನೀನು. ಅದ್ರ ಮರಣ ಅಂತಾನೆ ಬಂದಿದ್ದು. ಲಕ್ ಚೆನ್ನಾಗಿತ್ತು, ಅದಕ್ಕೆ ಬದುಕೊಂಡೆ. ಬಾಗುತ್ತಿಗೆ ಗೊತ್ತಾಗತ್ತೆ. ಅವನು ಹೇಳಿ ಸತ್ಯ ಅಂತೀರಾ? ಯಾವನಿಗೆ ಗೊತ್ತು? ಅವನೆಂತ ತಿಕ್ಕಲ್ ಮನುಷ್ಯನೇನು, ಯಾರಿಗೆ ಗೊತ್ತು? ಏಯ್, ಸುಮ್ಮನೆ ಹೆದರ್ಸಕ್ ಹೋದ್ರೆ ಈ ಪಾಟೆ ಎಲ್ಲ ಹೆದರ್ಕೊಳ್ಳದ. ಹಾಗಿದ್ರೆ ಬಾಗಲ್ ತೆಗೆದು ಒಳಗಡೆ ಬಾ, ಗೊತ್ತಾಗತ್ತೆ. ನನ್ನ ಮನೆ, ನನ್ನ ಹತ್ರ ಆಟ ಆಡೋಕ್ ಸಾಧ್ಯ ಇಲ್ಲ. ನಲ್ಲೇ ಇರೋ ಬೆಳಗಿನ ತನಕ ನನಗೇನು ಗಡಿಬಿಡಿ ಇಲ್ಲ. ನನ್ನ ಹುಡುಗರು ಬರ್ತಾರೆ ಹೇಗಿದ್ರು. ನಿನ್ ಜನ್ಮ ಜಾತಕ ಎಲ್ಲ ಬಯಲಾಗ್ಲಿ. ಏನಂತ್ಯ? ಛೇ, ಎಲ್ಲ ಹಾಳಾಗೋಯ್ತು. ನಾನೇ ಯಾಮಾರ್ದೆ. ನೀನ್ ಅದ್ ಯಾರು ಬೇಕಾದ್ರೂ ಆಗಿರೋ. ಇಡೀ ಊರಿನ ಮುಂದೆ ನಿನ್ ಮರ್ಯಾದೆ ಹೇಗ್ ತೆಗಿತೀನಿ ನೋಡ್ತಾ ಇರೋ. ಹೆದರ್ಕೋಬೇಡ, ಕೊಲ್ಲಲ್ಲ ನಿನ್ನ. ಇಂಚಾಗಿ ನಿನ್ ಮಾನ ತೆಗೆದು ಅದು ಏನಾಗುತ್ತೋ ಆಮೇಲೆ ನೋಡ್ತೀನಿ. ನಾನಿಲ್ಲೇ ಸಿಕ್ಕಾಕೊಂಡಿದ್ರೆ ಮನೇಲಿ ಬೇರೆ ಗೊತ್ತಾಗತ್ತೆ. ಏನ್ ಮಾಡ್ಲಿ? ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಎಲ್ಲಿಗೆ ಹೋದ್ರು? ಏನಿದು? ಹಂಗೆ ಸುಮ್ಮನೆ ಎದ್ದು ಹೋಗಿ ಮಧ್ಯರಾತ್ರಿ ಕಳೆದ್ರು ವಾಪಸ್ ಬರ್ದೇ ಇದ್ರೆ ಏನ್ ಅಂದ್ಕೋಬೇಕು ನಾನು? ಒಳ್ಳೆ ಕಷ್ಟ ಆಯ್ತಲ್ಲ. ನೋಡಿ ಅತ್ತೆ, ನಿಮ್ ಮಗ ಹೀಗ್ ಮಾಡಿದ್ರೆ ಏನ್ ಮಾಡ್ಬೇಕು ನಾನು? ಅವ್ರು ಆಡಿದ್ದೆ ಆಟ ಆಗೋಗಿದೆ. ಬರ್ಲಿ ಇವತ್ತು ಸರಿಯಾಗಿ ವಿಚಾರಿಸ್ಕೋತೀನಿ. ನಾನು ಅವ್ರನ್ನ ಬೈದ್ರೆ ನೀವು ಬೇಜಾರು ಮಾಡ್ಕೋಬೇಡಿ ಆಯ್ತಾ? ನನಗಾದ್ರೂ ಅವ್ರ ಬಗ್ಗೆ ಕಾಳಜಿ ಇರಲ್ವಾ ಹೇಳಿ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅನ್ನೋ ಟೆನ್ಷನ್ ಇರಲ್ವಾ?
ಆದ್ರೆ ಅದೆಲ್ಲ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಏನ್ ಬೇಕಾದ್ರೂ ಮಾಡಿ ಗೆದ್ಬಿಡ್ಬೋದು ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಎಲ್ಲ ದಿನ ಒಂದೇ ತರ ಇರುತ್ತಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೀವೇನು ಚಿಂತೆ ಮಾಡ್ಬಿಡಿ, ನಾನು ಅವ್ರನ್ನ ಸರಿ ಮಾಡ್ತೀನಿ.